ಸ್ವಲ್ಪ ಲೀಕ್ ಆಗಿರುತ್ತೆ, ಕಿಡಿ ಹೊತ್ಕೊಂಡಿರುತ್ತೆ, ಅಲ್ಲಿ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದೆ. ಅಲ್ಲಿ ಮೆಕ್ಕಾಯಿಂದ ಮದೀನಾಗೆ ಹೋಗಬೇಕಾದ್ರೆ ಆಗಿರ್ತಕ್ಕಂಥ ಘಟನೆ ಇದು. 45 ಭಾರತೀಯರು ಜೀವಂತವಾಗಿ ಉರಿದು ಹೋಗಿಬಿಟ್ಟಿದ್ದಾರೆ. ಅವರು ಮೆಕ್ಕಾಯಿಂದ ಮದೀನಾಗೆ ಹೋಗ್ತಾ ಇದ್ರಂತೆ. 11 ಮಕ್ಕಳು, 20 ಮಹಿಳೆಯರು ಸೇರಿದಂತೆ 45 ಜನ ಸಾವನ್ನಪ್ಪಿರೋದು ಇದರಲ್ಲಿ. ಇವರೆಲ್ಲರೂ ಕೂಡ ಎಲ್ಲಿಯವರು ಅಂತ ಹೇಳಿದ್ರೆ ಹೈದರಾಬಾದ್ ಮೂಲದವರು. ಅಂದರೆ ಮುಸ್ಲಿಮರಲ್ಲಿ ಈ ಮೆಕ್ಕಾ ಮದೀನಾ ಅದನ್ನು ಪವಿತ್ರ ಯಾತ್ರೆ ಅಂತ ಪರಿಗಣಿಸ್ತಾರೆ. ಜೀವಮಾನದಲ್ಲಿ ಒಮ್ಮೆ ಆದರೂ ನೀನು ಮುಸ್ಲಿಮ್ನಾಗಿ ಹುಟ್ಟಿದ ಮೇಲೆ ಒಮ್ಮೆ ಆದರೂ ನೀನು ಮೆಕ್ಕಾ ಮದೀನಾ ನೋಡಿ ಬರಬೇಕು ಅಂತ ಇದೆ ಅವರ ಧರ್ಮದಲ್ಲಿ. ಹಾಗಾಗಿ ತುಂಬ ಪವಿತ್ರ ಅಂತ ಭಾವಿಸ್ತಾರೆ. ಅನೇಕರಿಗೆ ಅದು ಹಣಕಾಸಿನ ವ್ಯವಸ್ಥೆ ಆಗಲ್ಲ, ಅಲ್ಲಿ ಅನೇಕರು ಮಾಡ್ಕೊಳ್ತಾರೆ. ಕೆಲವರಿಗೆ ವೃದ್ಧಾಪ್ಯದ ಸಂದರ್ಭದಲ್ಲಿ ಅದನ್ನು ಡಿಸೈಡ್ ಮಾಡ್ಕೊಳ್ತಾರೆ, ಈಗಲಾದರೂ ಹೋಗಿ ಬರ್ಬೇಕು ನಾನು ಅಂಥೇಳಿ. ಆ ರೀತಿ ಇವರು ಮೆಕ್ಕಾಯಿಂದ ಮದೀನಾಗೆ ಹೋಗಬೇಕಾದ್ರೆ ಮದೀನಾ ಬಳಿಲಾಗಿರ್ತಕ್ಕಂಥ ದೊಡ್ಡ ಅಪಘಾತ ಇದು. ಡಿಕ್ಕಿ ಸಮಯದಲ್ಲಿ ಎಲ್ಲ ನಿದ್ರೆ ಮಾಡ್ತಾಯಿದ್ರು ಅಂತ ಮಾಹಿತಿ ಇದೆ. ಮಧ್ಯರಾತ್ರಿ 1:00 ಆಗಿರುವಂಥ ಘಟನೆ ಇದು. ಮೃತರ ಕುಟುಂಬಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಸಂತಾಪ ಸೂಚಿಸಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ತೆಲಂಗಾಣದ CM ರೇವಂತ್ ರೆಡ್ಡಿ. ವಿದೇಶಾಂಗ ಸಚಿವಾಲಯ ರಾಯಭಾರ ಕಚೇರಿ ಬಳಿಯಲ್ಲಿ ಇವರು ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ.